ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪ್ರತಿಭಟನೆ ವೇಳೆ ಉದ್ರಿಕ್ತ ರೈತ ಅಸ್ವಸ್ಥರಾಗಿದ್ದಾರೆ. ತಕ್ಷಣ ರೈತನನ್ನ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ರೈತರು. ಅಧಿಕಾರಿಗಳ ಜೊತೆ ಆಕ್ರೋಶಿತ ರೈತರು ವಾಗ್ವಾದವನ್ನ ನಡೆಸ್ತಾ ಇದ್ದಾರೆ. ಪ್ರತಿಭಟನೆ ವೇಳೆ ರೈತ ಅಸ್ವಸ್ಥರಾಗಿದ್ದಾರೆ. ಇನ್ನು ಆ ರೈತನನ್ನ ತಕ್ಷಣ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಪೊಲೀಸರು. ಪ್ರತಿಭಟನೆ ಬಹಳ ಆಕ್ರೋಶವಾಗಿತ್ತು, ಉದ್ವಿಗ್ನತೆಗೆ ತಿರುಗಿತ್ತು. ಪೊಲೀಸರಾಗಿರ್ಬೋದು ರೈತರ ಮಧ್ಯೆ ತಳ್ಳಾಟ ನೂಕಾಟ ಬಹಳ ಜೋರಾಗಿ ನಡೆದಿತ್ತು. ಈ ವೇಳೆ ಒಬ್ಬ ರೈತರು ಅಸ್ವಸ್ಥರಾಗಿದ್ದಾರೆ. ಆ ತಳ್ಳಾಟ ನೂಕಾಟ ಪ್ರತಿಭಟನೆ ವೇಳೆ ಆಗಲೇ ಮಾತಾಡಿದಂತ ರೈತರು ಕೂಡ ಹೇಳಿದ್ರು, ಕೈ ಕೂಡ ಮಾಡಿದ್ದಾರೆ ರೈತರ ಮೇಲೆ ಪೊಲೀಸರು ಅಂತ ಹೇಳಿ. ಆ ಒಂದು ವೇಳೆ ಅಲ್ಲೊಬ್ಬ ರೈತರಿಗೆ ಅಸ್ವಸ್ಥರಾಗಿದ್ದಾರೆ. ಈ ಒಂದು ಪ್ರತಿಭಟನೆ ವೇಳೆ ಆತನನ್ನ ಕೂಡಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಎಸ್, ನಮ್ಮೊಟ್ಟಿಗೆ ಮಾತಾಡೋದಕ್ಕೆ ಮತ್ತೊಬ್ರು ರೈತರು ಸಂಪರ್ಕದಲ್ಲಿದ್ದಾರೆ, ಕರೆಯಲಿದ್ದಾರೆ. ಪ್ರಸನ್ನ ಕುಮಾರ್ ಅಂತ. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ಹೇಗಿದೆ ಸರ್ ಪರಿಸ್ಥಿತಿಯಲ್ಲಿ? ಇನ್ನೂ ಪ್ರತಿಭಟನೆ ನಡೀತಾ ಇದೆಯಾ? ಅಧಿಕಾರಿಗಳು ಇದ್ದಾರಾ? ಹೇಗಿದೆ ಪರಿಸ್ಥಿತಿಯಲ್ಲಿ? ಮೇಡಮ್ ಈಗ ಪರಿಸ್ಥಿತಿ ಬಹಳ ಉದ್ರಿಕ್ತವಾಗಿದೆ. ಈಗ ಸ್ವಲ್ಪ ಹೆಣ್ಮಕ್ಳುಗಳೆಲ್ಲ ಸ್ವಲ್ಪ ಗಲಾಟೆ ಮಾಡಿರುವಂತ ಮಹಿಳಾ ಪೊಲೀಸ್ಗಳು ಎಷ್ಟು ಜನ ಕರೆಸ್ಕೊಂಡು ಕಳ್ಳ ಮಾರ್ಗದಲ್ಲಿ ಬಂದು ಊರೊಳಗಡೆ ಬರೆದಿರೋ ಇವರು ಮಾಹಿತಿನೇ ಹೇಳ್ದಿರೋ ರೈತರುಗಳಿಗೆ ಕಳ್ಳ ಮಾರ್ಗದಲ್ಲಿ ಬಂದು JMC ಮಾಡೋದಕ್ಕೆ ಬಂದಿದ್ದಾರೆ. ಈಗ ಪರ ಇರುವಂತವ್ರು ಬಂದು ಅವರನ್ನೇ ಕಲ್ಪಿಸಿ ಇನ್ನೂ ವಾತಾವರಣವನ್ನು ಬಿಗಡಿಸೋ ಮೂವ್ಮೆಂಟ್ ಇದೆ ಮೇಡಮ್ ಅವರೇ. ಇದಕ್ಕೆ ಯಾವ ರೈತರನ್ನು ಸಕಾರಾತ್ಮಕವಾಗಿ ಒಪ್ಕೊಂಡಿಲ್ಲ. ಇವರು ಬಹಳ ಪೊಲೀಸ್ನವರು ದೌರ್ಜನ್ಯ ಆಗ್ಬೋದು, ಅಧಿಕಾರಿಗಳು ದೌರ್ಜನ್ಯ ಆಗ್ಬೋದು, ಇಲ್ಲಿನ ವಾಸ್ತುಸ್ಥಿತಿ ಗೊತ್ತಿಲ್ದಿರೋ ಪಾಪ ಅವ್ರು ಬಂದಿದ್ದಾರೆ, ಪೊಲೀಸ್ನವರಾಗ್ಲಿ ಅಧಿಕಾರಿಗಳಾಗ್ಲಿ. ಇಲ್ಲಿ ನಮ್ಮ ಪರ ಇರೋ ರೈತರುಗಳು ಬಹಳ ಕೀಳುಮಟ್ಟವಾಗಿ ನಡ್ಕೋತಿದ್ದಾರೆ. ಈಗ ಎಲ್ಲರೂ ಸ್ವಲ್ಪ ನೋಡ್ಬೇಕಾಗತ್ತೆ. ಈಗ ಅದು ಇನ್ನೂ ಸ್ವಲ್ಪ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು JMC ಮಾಡೋ ಮುಖಾಂತರ ರೈತರಿಗೆ ತೊಂದರೆ ಕೊಡ್ತಿದ್ದಾರೆ ಮೇಡಮ್ ಅವರೇ. ಸರ್ ಈಗ ಮಾಹಿತಿ ಇರ್ಲಿಲ್ವಾ ಸರ್ ಅಲ್ಲಿ ಅಧಿಕಾರಿಗಳು ಬರ್ತಾರೆ ಸರ್ವೆ ಮಾಡ್ತಾರೆ ಅಂತ? ಯಾವುದೇ ರೈತರಿಗೂ ಒಂಚೂರು ಮಾಹಿತಿ ಇಲ್ಲ. ಯಾವುದೇ ರೈತರಿಗೂ ಮಾಹಿತಿ ಇಲ್ಲ. ಏಕಾಏಕಿ ಇವರು ಊರು ಒಳಗಡೆ ಬಂದಿಲ್ಲ, ಬೇರೆ ಊರಿಂದ ಬಂದು ಕಳ್ಳ ಮಾರ್ಗದಲ್ಲಿ ಹೋಗಿ JMC ಮಾಡೋದಕ್ಕೆ ಬಂದಿದ್ದಾರೆ ಮೇಡಮ್ ಅವರೇ. ಮಾಹಿತಿನೇ ಇಲ್ಲ. ಓಕೆ ಸರ್, ಈಗ ಅಲ್ಲಿ ಪರ ಇರುವಂತಹ ರೈತರು ಕೂಡ ಇದ್ದಾರಾ? ಏನ್ ಭೂಮಿ ಕೊಡೋದಕ್ಕೆ ಒಪ್ಪಿಗೆ ಇದೆಯಲ್ಲ, ಆ ರೈತರು ಕೂಡ ಇದ್ದಾರಾ ಆ ಸ್ಥಳದಲ್ಲಿ? ಪರ ಇರೋಂಥವ್ರು ಮೇಡಮ್ ಅವರೇ ಒಂದು ಸ್ವಲ್ಪ ತುಕ್ಕುಗಳ ದೂರದಲ್ಲಿದ್ದಾರೆ. ಅವರಿಗೆ ಅವರನ್ನೇ ಕಲ್ಪಿಸಿ ಗಲಾಟೆ ಎಬ್ಸೋ ಮುಖಾಂತರ ನಮಗೆ ಇಲ್ಲಿ ಬಹಳ ತೊಂದರೆ ಕೊಡ್ತಿದ್ದಾರೆ ಮೇಡಮ್ ಅವರೇ. ಮುಖಗಳು ನಾಲ್ಕೈದು ಕಾಣಿಸ್ ನಮ್ಗೆ ಹತ್ತೊಂಬತ್ತೆಲ್ಲ ದೂರ ನಿಂತುಕೊಂಡು ನೋಡ್ತಿದ್ದಾರೆ. ಈಗ ಪೊಲೀಸ್ ಪ್ರೊಟೆಕ್ಷನ್ ಜಾಸ್ತಿ ಆಗಿದೆ. ಈ ವಾತಾವರಣ ನೋಡಿದ್ರೆ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಬಹುದು ರೈತರ ಮೇಲೆ. ಓಕೆ, ಥ್ಯಾಂಕ್ ಯು ಸರ್ ನಿಮ್ಮ ಮಾಹಿತಿಗೆ.